ಮಾನವ ಹಕ್ಕುಗಳ ದಿನಾಚರಣೆ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಂಕನವಾಡಿಯಲ್ಲಿರುವ ITI ಕಾಲೇಜಿನಲ್ಲಿ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮವನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್, ರೈಲು ಹೋರಾಟ ಸಮಿತಿ, BLE ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ರಾಮದುರ್ಗ, ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ, ಪುನೀತ್ ಫೌಂಡೇಶನ್ ರಾಮದುರ್ಗ ಇವರುಗಳ ಸಹಯೋಗದಲ್ಲಿ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷರಾದ ಬಶೀರ್ ಅಹಮದ್ ಬೈರಕ್ದಾರ್ ವಹಿಸಿಕೊಂಡಿದ್ದರು. ಇನ್ನು ಜ್ಯೋತಿ ಬೆಳಗಿಸುವ ಮೂಲಕ ITI ಕಾಲೇಜಿನ ಪ್ರಾಂಶುಪಾಲರಾದ IM ಮುಲ್ಲಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಕೀಲರಾದ SA ಜಾಮದಾರ್, BL ಸಂಕನಗೌಡ್ರ, ರಾಜೇಶ್ ಅರ್ಲಾಪುರ್, ಶಿವಕುಮಾರ್ ಅಂಗಡಿ, ಹನುಮಂತ್ ತಿಪ್ರಡ್ಡಿ, ಶ್ರೀಮತಿ ಅರುಣಾ ನೀಲ್ಸಾಗರ್, DF ಹಾಜಿ, ಗುರಪ್ಪ ಮೆಣಸಗಿ, ಶಿವಾನಂದ್ ಮಿಲಾನಿ, ಕೃಷ್ಣ ಭಟ್ಕುರ್ಕಿ ಆಗಮಿಸಿದ್ದರು. ಎಲ್ಲ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಕುರಿತು ಅಂದರೆ ಮಾನವ ಹಕ್ಕುಗಳ ಕುರಿತು ಸವಿಸ್ತರವಾಗಿ ತಿಳಿಸಿಕೊಟ್ಟರು. ಪ್ರಾಚಾರ್ಯರಾದ NS ವಾಲಿ ಅವರು ಸ್ವಾಗತಿಸಿದರು. ವೀರೇಶ್ ಬಳಗೇರ್ ಕಾರ್ಯಕ್ರಮ ನಿರೂಪಿಸಿದರು. ಪ್ರಾಚಾರ್ಯ ರಮೇಶ್ ಯಲ್ಗೋಡ್ ಅವರು ವಂದನಾರ್ಪಣೆ ಹೇಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವೇದಿಕೆ ಮೇಲೆ ಆಸೀನರಾದ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂದೆ ವಿದ್ಯಾರ್ಥಿ ಹಾಗೂ ನನ್ನ ಸಹೋದರರೇ, ವೇದಿಕೆ ಮೇಲೆ ಆಸೀನರಾದ ಗಣ್ಯಮಾನ್ಯರ ಪರಿಚಯ ಅಂತ ತಮಗಾಗಿದೆ. ಈಗ ನಿಮ್ಮನ್ನೆಲ್ಲ ನೋಡೋಣ ನಮ್ಗೆ ಭಾಳ ಖುಷಿ ಅನ್ಸಾತೈತಿ. ಯಾಕಂದ್ರೆ ನಾವು ನಿಮ್ಮ ಸ್ಟೇಜ್ ದಾಟಿ ಮೇಲೆ ಬಂದೀವಿ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಈಗ ನಿಮ್ಮ ತಂದೆ ತಾಯಿಯವರು ನನ್ನ ಮಗ ಕಾಲೇಜಿಗೆ ಹೋಗ್ಯಾನ ಅಷ್ಟೇ ಅವ್ರಿಗೆ ಗೊತ್ತು. ಈ ಕಾಲೇಜ್ನಾಗ ಏನು ನಡೀತೈತಿ ಏನಿಲ್ಲ ಅವ್ರಿಗೆ ಏನು ಗೊತ್ತಿರಂಗಿಲ್ಲ. ಅವ್ರದ್ದೊಂದು ಆಸೆ ಇರ್ಬೋದು ತಂದೆ ತಾಯಿಗೆ, ನನ್ನ ಮಗ ಹಂಗಾಗಬೇಕು ಹಿಂಗಾಗಬೇಕು. ಅವ್ರ ಆಸೆನ ನೀವು ನೆರವೇರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಪ್ರತಿಯೊಂದು ವಿದ್ಯಾರ್ಥಿಗೆ ತನ್ನದೇ ಆದ ಒಂದು ಕಲೆ ಇರ್ತದೆ. ಯಾವ ವಿದ್ಯಾರ್ಥಿನೋ ದಡ್ಡ ಇರೋಂಗಿಲ್ಲ, ಅವನಲ್ಲಿ ತನ್ನದೇ ಆದ ಒಂದು ಪ್ರತಿಭೆ ಇರ್ತದೆ. ಈ ನಿಮ್ಮ ಸ್ಟೂಡೆಂಟ್ ಲೈಫ್ ಒಳಗೆ ಆ ಪ್ರತಿಭೆಯನ್ನು ತೋರ್ಸೋಕ್ಕೆ ಭಾಳಷ್ಟು ದಾರಿಗಳಿವೆ. ಆ ದಾರಿಯನ್ನು ನೀವು ತೋರಿಸ್ಬೇಕಾದ್ರೆ ಒಟ್ಟು ಮುಜುಗರ ಮಾಡ್ಕೋಬಾರ್ದು. ನಿಮ್ಮಲ್ಲಿ ಏನೋ ಪ್ರತಿಭೆ ಇದ್ದು ನಿಮ್ಮ ಕ್ಲಾಸ್ ಟೀಚರಿಗೆ ಮೊದಲು ಹೇಳಬೇಕು. ಕ್ಲಾಸ್ ಟೀಚರಿಗೆ ಹೇಳ್ಬೇಕಾದ್ರೆ ನಿಮ್ಮ ಕ್ಲಾಸ್ ಟೀಚರ್ ಕಣ್ಣಾಗಿರ್ಬಾರ್ದು, ಅವ್ರ ಮನಸ್ಸಿನಾಗಿರ್ಬೇಕು. ಕಣ್ಣಾಗಿರ್ಬಾರ್ದಂದ್ರೆ ಉಡಾತನ ಮಾಡ್ತಿರ್ಬಾರ್ದು. ಮಾಡಿರಿ, ಅದೊಂದು ವಯಸ್ಸಿರ್ತೈತಿ. ಉಡಾತನ ಯಾವಾಗ ಮಾಡೋದು? ನೀವು ಕಾಲೇಜ್ ಬಿಟ್ಟು ಹೊರಗೆ ಹೋದ್ಮೇಲೆ ಏನು ಬೇಕಾದ್ರೆ ಮಾಡಿ. ಈಗ ನಾವು ಈ ಕಾಲೇಜಿಗೆ ಬರೋಣ, ಸರ್ ಹೇಳಿದ್ರು ಈ ಟಾಟಾದವ್ರು ಒಂದು 38 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿಕೊಟ್ಟಾರೆ ಅಂತೇಳಿ. ಈ ಬಿಲ್ಡಿಂಗ್ ಮಾಡಿಕೊಟ್ಟು ನಿಮಗೆ ಇಲ್ಲಿ ಕಲಿಯಾಕೆ ಅನುಕೂಲ ಮಾಡಿಕೊಟ್ಟಾರ, ಇದರದ್ದು ಉಪಯೋಗವನ್ನು ತಗೋರಿ ಅಂತ ನಾನು ಹೇಳ್ತೇನೆ. ಈ ಕಾಲೇಜಿಂದ ಆಜುಬಾಜು ಸುಂದರ ಸ್ಥಳಗಳದಾವು, ಅವನು ನೀವು ಹಾಳು ಮಾಡಲಾರ್ದನ ನೀವು ಅದಕ್ಕೆ ಸಹಕರಣೆ ಮಾಡಿದಂದ್ರೆ ಮುಂದೆ ಬರುವ ವಿದ್ಯಾರ್ಥಿಗಳಿಗೆ ನೀವು ಮಾಡಿದೊಂದು ಅನುಕರಣೆ ಇರ್ತದೆ. ಇಂಥವ್ರಿಗೆ ಮಾಡಿ ಹೋದ್ರಪ್ಪ ಅಂತ. ಬಟ್ ಮುಂದೆ ಬರೋ ವಿದ್ಯಾರ್ಥಿಗೆ ಇಂಥವ್ರಿಗೆ ಹಾಳು ಮಾಡಿ ಹೋದ್ರೆ ಅನ್ನೋ ಬದಲು ಚಲೋ ಮಾಡಿ ಹೋದಂದ್ರೆ ಆ ವಿದ್ಯಾರ್ಥಿಗಳು ಏನಾದ್ರು ಮಾಡಬೇಕಂತೇಳಿ ಬಯಸ್ತಾರೆ. ಮತ್ತು ನೀವು ಎಲ್ಲೇ ಇದ್ದರೂ ನಿಮ್ಮನ್ನ ಅವ್ರು ನೋಡ್ಬೇಕಂತೇಳಿ ತಿಳ್ಕೊತಾರೆ. ಬಟ್ ನಾವಿವತ್ತು ಬಂದಿರೋದಿಲ್ಲಿ ಮಾನವ ಹಕ್ಕು ದಿನ ಮಾಡೋಕ್ಕೆ. ಇದನ್ನೆಲ್ಲ ಯಾಕೆ ನಮಗೆ ಹೇಳಿದ್ರು ಅಂದ್ರೆ ನಿಮ್ಮನ್ನೆಲ್ಲ ನೋಡಿ ನಮ್ಮ ಕಾಲೇಜ್ ಲೈಫ್ ಎಲ್ಲ ನೆನಪಾತ ಅಂತ ಹೇಳಿದ್ವಿ. ಇವತ್ತಿನ ದಿವಸ ಮಾನವ ಹಕ್ಕುಗಳ ದಿನ. ಮಾನವ ಹಕ್ಕು ದಿನ ಅಂದ್ರೆ ಮಾನವ ಹಕ್ಕುಗಳ ಸಂರಕ್ಷಣೆ ಅಧಿನಿಯಮ 1993 2D ಇದರ ಅನುಕರಣೆಯಲ್ಲಿ ಮನುಷ್ಯನಿಗೆ ಸ್ವಾತಂತ್ರ್ಯ, ಘನತೆ ಹಾಗೂ ಗೌರವ ಹೊಂದಿದಂಥ ಸಂವಿಧಾನದಲ್ಲಿ ಈ ಒಂದು ಹಕ್ಕಿದೆ. ಈ ಹಕ್ಕು ನಿಮಗೆಲ್ಲರಿಗೂ ಇದೆ. ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ನಮ್ಮಲ್ಲಿ ನಮ್ಮ ಭಾರತ ಜನತೆಯ ಒಂದು ಹಕ್ಕಿದೆ. ಆ ಹಕ್ಕುಗಳೆಂದರೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಸಾಮಾನ್ಯ ಹಕ್ಕು, ಆರ್ಥಿಕ ಹಕ್ಕು, ರಾಜಕೀಯ ಹಕ್ಕು ಹಾಗೂ ನಾಗರಿಕ ಹಕ್ಕು, ಪ್ರಜಾಸತ್ತಾತ್ಮಕ ಹಕ್ಕು. ಇವೆಲ್ಲ ನಮ್ಮಲ್ಲಿ ಹಕ್ಕುಗಳದಾವೆ. ನೀವು ಪ್ರತಿಯೊಬ್ಬರಿಗೂ ಒಂದೊಂದಾದ ಒಂದು ಹಕ್ಕಿದೆ. ಈ ಹಕ್ಕುಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಈ ನನ್ನ ಹಿರಿಯ ಸಹಪಾಠಿಯಾದ ಜಾಮದಾರ್ ವಕೀಲರು ತಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತಾರೆ. ಪ್ರತಿಯೊಂದಕ್ಕೂ ಒಂದು ದಿನಾಚರಣೆ ಮಾಡ್ಯಾರ. ನೀವೀಗ ಇಲ್ಲಿ ಬಂದ್ರಿ ಕುಂತ್ರಿ ಇದೇನು ಮಾನವ ದಿನದ ಹಕ್ಕು ಮಾಡಿದ್ರು ಅಂತೇಳಿ ಪ್ರತಿಯೊಂದಕ್ಕೂ ಒಂದು ದಿನ ಐತಿ. ಯಾವುದಂದ್ರೆ ಮದರ್ಸ್ ಡೇ ಐತಿ, ಫಾದರ್ಸ್ ಡೇ ಐತಿ, ಫ್ರೆಂಡ್ಸ್ ಡೇ ಐತಿ, ರೈತರ ದಿನ ಐತಿ. ಈಗ ನೀವು ಇಲ್ಲಿ ಕುಂತೀರಿ, ಇವತ್ತಿನ ಈ ಕಾರ್ಯಕ್ರಮದಾಗ ಮಾನವ ದಿನದ ಹಕ್ಕು ಅಂತ. ಈ ಮಾನವ ದಿನದ ಹಕ್ಕು ಏನು ಅನ್ನೋದು ಸಂಪೂರ್ಣ ತಿಳ್ಕೋಬೇಕು. ಪ್ರತಿಯೊಂದು ದಿನ
ಅಂದ್ರೆ ಫಾದರ್ಸ್ ಡೇ, ಮದರ್ಸ್ ಡೇ, ಫ್ರೆಂಡ್ಸ್ ಡೇ ಅದನ್ನು ಯಾಕೆ ಮಾಡ್ಯಾರ? ಸುಮ್ಮನೆ ನಾವು ಮೊಬೈಲ್ನಾಗ ನೋಡೋದು, ಸ್ಟೇಟಸ್ ಇಡೋದು ಅದ್ರಾಗ ಅರ್ಥ ಇರಂಗಿಲ್ಲ. ಯಾಕೆ ಮಾಡ್ಯಾರ ಸಂಪೂರ್ಣ ತಿಳ್ಕೊಂಡು ಅದ್ರ ಬಗ್ಗೆ. ಈಗ ಜಗತ್ತು ನಮ್ಮ ಕೈಯಲ್ಲಿದೆ. ಜಗತ್ತು ನಮ್ಮ ಕೈಯಲ್ಲಿದೆ ಅಂದ್ರೆ ಮೊಬೈಲ್ ಇದೆ. ಮೊಬೈಲ್ನಾಗ ನಿಮ್ಗೆ ಏನು ಬೇಕು ಎಲ್ಲ ಸಿಗ್ತದೆ. ಆ್ಯಕ್ಚುಲಿ ನನಗೂ ಇವತ್ತು ಈ ಕಾರ್ಯಕ್ರಮದಾಗ ನಮಗೆ ಗೆಸ್ಟ್ ಮಾಡಿವ್ರಿ, ನೀವು ಸ್ಪೀಚ್ ಮಾಡ್ಬೇಕಂತ ನನಗೆ ಮಾನವ ಹಕ್ಕು ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ಬೆಳಗ್ಗೆ ಯೂಟ್ಯೂಬ್ದಾಗ ನೋಡಿ ಏನು ಸ್ಪೀಚ್ ಮಾಡಬೇಕಪ್ಪ ಅಂತೇಳಿ ನನಗೆ ತಿಳಿದಷ್ಟು ನಾನು ತಿಳ್ಕೊಂಬಂದಿನಿ. ಹಂಗೆ ನಿಮಗೂ ಎಲ್ಲರಿಗೂ ಒಂದು ಹಾದಿ ಐತಿ. ಈ ಹಾದಿನ ಅಂದರೆ ಯಾವ್ಯಾವ ದಿನ ಯಾವುದಕ್ಕೆ ಆಚರಿಸ್ತಾರ ಅನ್ನೋದು ಇಲ್ಲಿ ಕೂತು ತಿಳ್ಕೊಬದ್ಲಿ ಕೈಯಾಗ ಮೊಬೈಲ್ ಇರ್ತೈತಿ, ಆ ಮೊಬೈಲ್ನಾಗ ತಿಳ್ಕೊರಿ. ಅದನ್ನು ಬಿಟ್ಟು ಅಲ್ಲಿ ಬಿಟ್ಟು ಟೈಮ್ ವೇಸ್ಟ್ ಮಾಡಿ ರೀಲ್ಸ್ ಮಾಡೋದು, ಅದನ್ನು ಮಾಡೋದು ಲೈಫ್ ಹಾಳು ಮಾಡ್ಕೋಬೇಡ್ರಿ. ಯಾಕಂದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಈಗ ನೀವು ಒಂದು ಹಾದಿ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಮುಂದೆ ನಿಮ್ಮ ಲೈಫ್ ಸುಗಮ ಆಗ್ತದೆ ಅಂತೇಳಿ ನಾ ಹೇಳಿ ಈಗ 4 ಮಾತು ಮಾತಾಡೋದಕ್ಕಾಗಿ ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರೈಲು ಹೋರಾಟ ಸಮಿತಿ, PLE ಚಾರಿಟೇಬಲ್ ಟ್ರಸ್ಟ್ ಹಾಗೂ ITI ಕಾಲೇಜ್ ರಾಮದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಇದೊಂದು ಶ್ಲಾಘನೀಯ ಘಟ್ಟ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆತ್ಮೀಯ ಸ್ನೇಹಿತರು ಆದಂಥ ಬಶೀರ್ ಅಹಮದ್ ಬೈರಕರ್ ಅವರು ರಾಜ್ಯಾಧ್ಯಕ್ಷರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮತ್ತೀಗ ರೈಲು ಹೋರಾಟ ಸಮಿತಿಯ ಮುಖ್ಯವಾಹಿನಿ ಅವರಾದ. ನನ್ನ ಅಂದಾಜು ಈಗ ಏನು 2014-15 ಏನು ರೈಲು ಹೋರಾಟ ಸ್ಟಾರ್ಟ್ ಆದವು, ಅವಾಗ ಫಸ್ಟು ನಮ್ಮ ರಾಮದುರ್ಗ ತಾಲೂಕಿಗೆ ಹೆಚ್ಚು ಬೆಳಕಿಗೆ ಬಂದಾಗ ಅವರು ಅದರಲ್ಲಿ ಆಮೇಲೆ ಮತ್ತೆ ಬೇರೆ ಅವ್ರನ್ನ ಈಗ ಮತ್ತು ಈಗೆಲ್ಲ ಬೇರೆ ಬೇರೆ ಜನ ಅದ್ರಾಗ ಬಂದು ಭಾಗವಹಿಸ್ಯಾರ. ಅದು ರೈಲ್ವೆ ಹೋರಾಟಕ್ಕೆ ಏನು ಅವರು ಶ್ರಮ ಪಟ್ಟಾರ ಅದು ಅವರೇ ಗೊತ್ತು. ಕೆಲವು ಜನ ಅವರ ಸ್ನೇಹಿತರಿಗೂ ಭಾಳ ಜನ ಗೊತ್ತೈತಿ. ಅವರು ಅನಿವಾರ್ಯ ಕಾರಣದಿಂದ ರಾಮದುರ್ಗ ಬಿಟ್ಟು ಮುದೋಳಕ್ಕೆ ಒಂದು ಸ್ಕೂಲ್ ಮಾಡಕ್ಕೆ ಹೋದರು. ಅಲ್ಲಿ ಸ್ವಲ್ಪ ಸ್ಕೂಲ್ನಾಗ ಬ್ಯುಸಿ ಅಂತಂದ್ರೆ ಸ್ವಲ್ಪ ರೈಲ್ವೆ ಹೋರಾಟ ಸ್ವಲ್ಪ ತೆಗೆದುಕೊಂಡು ಆಮೇಲೆ ಈಗ ನೋಡಿ ಮೊನ್ನೆಲ್ಲ ಪೇಪರ್ ಅಂಗಡಿ ಆಮೇಲೆ ನೀವು ಅಲ್ಲೆಲ್ಲ ಬಂದು ನೀವೆಲ್ಲ ಮಕ್ಕಳು ಸಹಿತ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರು ಸಹಿತ ಅದ್ರಾಗ ಭಾಗವಹಿಸಬೇಕು ನೀವು. ಆಮೇಲೆ ಅದೇ ರೀತಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಶ್ರೀಯುತ IM ಉಲ್ಲಾ ಸರ್ ಅವರೇ, ಮುಖ್ಯ ಅತಿಥಿಗಳಾದಂಥ S. A. ಜಮಾಲ್ ವಕೀಲರವರೇ, ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಾಜೇಶ್ ಹಲ್ಲಾಪುರ ಅವರೇ, ಶಿವಕುಮಾರ್ ಅಂಗಡಿ ಸರ್ ಅವರೇ, ಹನುಮಂತ ತಿಪ್ಪರಡೆ ಅವರು. 6,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ರು. ಬಟ್ ನಮ್ಮನೆ ಯಾರು ಕೊಡೋರಿಲ್ಲ. ನಮ್ಮ ತಂದೆ ತಾಯಿ ತೀರ್ಕೊಂಡ್ಬಿಟ್ಟು ಇನ್ the year 2000. ನಮ್ಮ ಮದರ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ದೇರ್ ಆಫ್ಟರ್ ವಿದಿನ್ 7 months she had died. ದೇರ್ ಆಫ್ಟರ್ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ. ಅವಾಗ ನಾನು ಏನು ಮಾಡಿದೆ, ಇಲ್ಲಿ ಕೆಲಸ ಮಾಡಿದೆ ಮೆಡಿಕಲ್ ಮಾಡಿಕೊಂಡು ನಾನು LLB ಮುಗಿಸಿ 3 ವರ್ಷದಲ್ಲಿ LLB ಕಂಪ್ಲೀಟ್ ಆಯಿತು. ಅವಾಗ ನಮ್ಮ ಫ್ರೆಂಡ್ಸಿಗೆ ಕೇಳಿದೆ, ಏನಪ್ಪ ಇದು ನಾನು ಉದ್ಯೋಗ ಮಾಡಬೇಕು, ಈದ್ರಾಗ ಏನಿಲ್ಲಪ್ಪ, ಏನು ರೂಪಾಯಿ ಮಾಡಬೇಕು. ನಾನು 4 ತಿಂಗಳು ಬಂದೆ. 8ನೇ ತಿಂಗಳಲ್ಲಿ 22/8/2003 ನಾನು ಸನಕ್ ತಂದೆ. 8, 9, 10, 11, 12 6 ತಿಂಗಳು ನಾನು ಬಿಟ್ಟೆ. ಒಬ್ಬರ ಬಗ್ಗೆ ನಮ್ಮ ಫ್ರೆಂಡ್ ಇದ್ದರು, DM ಬಂಡಿ ಹೋಗ್ತೀವಿ. ನಮ್ಮ ಬಂಡಿ ವಕೀಲರು ದಾವಣಗೆರೆ ಬಂಡಿ ವಕೀಲರ ಮಗ. ಇನ್ನೊಬ್ಬರು ಪ್ರವೀಣ್ ಅಂತೇಳಿ ಬೈಲೋಕೀಲರು ನಮ್ಮ ಫ್ರೆಂಡ್, ಅವರು LLB ಮುಗಿಸಿದ್ರು. ಇವ್ರು ನೋಡ್ರಿ LLB ಓದಂತ ಹಿಂಗೆ ಕೆಲಸ ಮಾಡ್ತಾರೆ, ಬೈದ್ರು ಸಿಕ್ಕಾಪಟ್ಟೆ. ಅವತ್ತು ಅವ್ರು ನನಗೆ ದೇವರೇ ಅಂತ, ಇಲ್ಲ ವಕೀಲರು ನಾಳೆ ನೋಡ್ರಿ ನಿಮ್ಗೆ ಒಂದು ಅಪಾಯಿಂಟ್ಮೆಂಟ್ ಬರೋದು ₹100 ಕೊಡ್ತಾರೆ, ನೀವು ಎಂಥ ಓದಿಸ್ಕೊಡ್ರಿ, ಇನ್ ಫ್ಯೂಚರ್ ಡೇಸ್ಗಳು ಇಟ್ ಇಸ್ ಎ ರಾಯಲ್ ಪ್ರೊಫೆಷನ್ ಇಂಥದ್ದು ಬಿಟ್ಟು ಇದನ್ನು ಮಾಡ್ತಿಲ್ಲ. ನಾನು ಅವತ್ತೇ ಫಸ್ಟ್ ಜನವರಿ 2004 ಮತ್ತು ನಾನು ಒಬ್ಬರು ನಮ್ಮ ಸೀನಿಯರ್ ನೋಡಿದೆ, ಅದು ಸಿವಿಲ್ ಆಫೀಸು ಇಲ್ಲೇ ನಮ್ಮೇನು ಪಕ್ಕದ ತಾಲೂಕು, ಯಾರೋ ಸೌದತ್ತಿಯವರು, ಅವರು ಬ್ರಾಹ್ಮಿಣ್ಸು, LV ಪಾಟೀಲ್ ಅಂತ ಅವ್ರ ಆಫೀಸ್ನಲ್ಲಿ ನಾನು ಸೇರ್ಕೊಂಡು ಒಂದು 2 ವರ್ಷ. ಅವಾಗ ಏನಂದ್ರೆ ಫುಲ್ಲು ಸ್ಟ್ರೈಕ್, ಏನಂದ್ರೆ ನಮ್ಗೆ ಧಾರವಾಡ ಹೈಕೋರ್ಟ್ ಆಗಬೇಕು, ಬೆಂಚ್ ಆಗಬೇಕು, 3 ತಿಂಗಳು ಹಿಂಗಾಗಿ ಹಾಗೆ ಒಂದು 1.5 ವರ್ಷ ಮಾಡಿದೆ. ಇನ್ನೇನು ದೌಡ ಆಗಬೇಕಪ್ಪ ಅಂತೇಳಿ ನಾವು ಅಂದ್ಕೊಂಡು ಬಂದಿಲ್ಲಿ 2006 ಬಿಗಿನ್ಸ್ ಬಂದು ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಇಚ್ಛೆ ಕಂಪ್ಲೀಟೆಡ್ 22 years. ಈ ವರ್ಕ್ ನಾವು ಡೆಡಿಕೇಶನ್ ಮಾಡಿದಾಗ ಅವ್ರು ಈಗ ನೋಯ್ಡಾದಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿದ್ರು. ಇದೇನು ಅವ್ರು ಹಾರ್ಡ್ ವರ್ಕ್, ಇಟ್ ಇಸ್ ನಾಟ್ ಏನು ಕರಪ್ಷನ್ ಇಲ್ಲ ಏನು. ಅದಕ್ಕೆ ನಿಮಗೆ ಹೇಳೋದು, ಈ ವೃತ್ತಿ ಏನಿದೆ ಸರ್, ನನಗೆ ITI ಹಚ್ಚಿದ್ದಾರೆ ಅಂತ ಹೇಳಿ ಸ್ಕಿಲ್ ಭಾವನೆಯಿಂದ ನೋಡ್ಬಾರ್ದು. ಈ ITIದಲ್ಲಿ ನೀವೇನೈತೆ ಅಂತ ವರ್ಕ್
ವೆರಿಫಿಕೇಶನ್ ಮಾಡುವಾಗ ಇನ್ನೊಂದು ಕಂಪ್ನಿ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರೈಲ್ವೆ ಹೋರಾಟ ಸಮಿತಿ ಹಾಗೂ ನಮ್ಮ ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆ ಸಹಯೋಗದೊಂದಿಗೆ ಇವತ್ತು ನಾವು ಮಾನವ ಹಕ್ಕು ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಇದು ಡಿಸೆಂಬರ್ 10ರಂದು ನಾವು ಮಾನವ ಹಕ್ಕು ದಿನವನ್ನು ಆಚರಿಸಬೇಕಿತ್ತು. ಕಾರಣಾಂತರದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣ ಸಾಹೇಬರು ನಿಧನವಾದ್ದರಿಂದ 3 ದಿವಸ ಶೋಕಾಚರಣೆ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು. ನಾವು ಪ್ರತಿ ವರ್ಷವೂ ಈ ಮಾನವ ಹಕ್ಕು ದಿನಾಚರಣೆ ಮಾಡ್ತಾ ಬಂದಿದ್ದೀವಿ. ಈ ವೇದಿಕೆ ಮೇಲೆ ಆಸೀನರಾದ ನನ್ನ ಆತ್ಮೀಯ ಸ್ನೇಹಿತರಾದ ಹಾಗೂ ರಾಮದುರ್ಗದ ಖ್ಯಾತ ನ್ಯಾಯವಾದಿಗಳಾದಂಥ ಶ್ರೀ ಎಸ್.ಎ. ಜಾಮದಾರ್ ಸಾಹೇಬ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ವೇದಿಕೆ ಮೇಲೆ ಆಸೀನರಾದಂಥ ಆತ್ಮೀಯ ಸ್ನೇಹಿತರು, ಪತಂಜಲಿ ಯೋಗ ಸಂಸ್ಥೆಯ ಅಧ್ಯಕ್ಷರು, ಒಂದು ಕ್ಷಣಿಕ ಸುಖಕ್ಕಾಗಿ ತಪ್ಪನ್ನು ಮಾಡಿದರೆ ಯಾವ ರೀತಿ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗಿ ಆಗುತ್ತೆ ಅಂತ ಸ್ವಂತ ಅನುಭವವನ್ನು ಹಂಚಿಕೊಂಡಂಥ ನಮ್ಮ ಬೈರೇಗ್ದಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆಯನ್ನು ಈ ಒಂದು ತರಬೇತಿ ಸಂಸ್ಥೆಯ ಸಿಬ್ಬಂದಿಯಾದಂಥ ರಮೇಶ್ ಯಲ್ಗೋಡ್ ಸರ್ ಅವರು